ಸೊ ನೀವು ಈ ಮಾರ್ಟಿನ್ ಅನ್ನೋ ಕಾನ್ಸೆಪ್ಟ್ಗೆ ಹೆಂಗೆ ಇದಾದ್ರಿ ಸರ್, ಹೆಂಗೆ ಶಿಫ್ಟ್ ಆಗಿಬಿಟ್ರಿ ಲವ್ವಿಂದ ಈ ಆ್ಯಕ್ಷನ್ಗೆ? ಆ್ಯಕ್ಷನ್ ಅಂತಂದಾಗ ಆಲ್ರೆಡಿ ಒಂದು ಆ್ಯಕ್ಷನ್ ಸಿನಿಮಾ ಐರಾವತ ಆಗಿತ್ತು. ಬಟ್ ನನಗೆ ಐರಾವತ ಅಂದ ತಕ್ಷಣ ದರ್ಶನ್ ಅವ್ರನ್ನ ಅಷ್ಟು ಹ್ಯಾಂಡ್ಸಮ್ ಆಗಿ ನಾವು ಹಿಂದೆಲ್ಲೂ ನೋಡೋಕ್ಕೆ ಸಾಧ್ಯ ಇಲ್ಲ, ಮುಂದೆಲ್ಲೂ ನೋಡೋಕ್ಕೆ ಸಾಧ್ಯ ಇಲ್ಲ, ಅಷ್ಟು ಅದ್ಭುತವಾಗಿ ತೋರಿಸಿದ್ರೆ ಅದಕ್ಕೊಂದು ನಿಮಗೆ ಹ್ಯಾಟ್ಸ್ ಆಫ್ ಹೇಳಬೇಕು. ಇದರಲ್ಲಿ ಇವ್ರನ್ನೂ ಹಾಗೆ ನೋಡ್ಬೋದು ಹಾಗಾದ್ರೆ. ಖಂಡಿತವಾಗ್ಲೂ ಧ್ರುವ ಇದಕ್ಕೆ ಮುಂದಿನ ಸಿನಿಮಾಗಳಲ್ಲಿ ಈ ರೀತಿ ಕಾಣಿಸಿರಲ್ಲ, ಆ ರೀತಿ ಕಾಣಿಸ್ತಾನೆ ಈ ಸಿನಿಮಾದಲ್ಲಿ. ಅಂದರೆ ಪ್ರತಿಯೊಂದು ಒಂದು ಇಡೀ ಸಿನಿಮಾ ಮೊದಲಿಂದ ಹಿಡಿದು ಕೊನೆಯವರೆಗೂ ನೋಡಿದ್ರೆ ಒಂದು 4-5 ಪೋರ್ಷನ್ ಇದೆ, ಬೇರೆ ಬೇರೆ ಥರ ಹಿಂಗೂ ಕಾಣಿಸ್ತಾನ ಧ್ರುವ ಅನ್ನೋ ಥರದ್ದು ಅಂತೂ ನೀವು ನೋಡ್ಬೋದು ಖಂಡಿತ. ಓಕೆ, ನೀವು ಮುಂದುವರಿಸಿ. ಆಗಲೇ ಅವ್ರದ್ದು ಲುಕ್ ವೈಸ್ ಹೇಳ್ತಾ ಇದ್ರಿ ನೀವು, ಬಟ್ ನಾನು ಇಂಟರಪ್ಟ್ ಮಾಡಿದೆ. ಪರವಾಗಿಲ್ಲ. ಓಕೆ, ಈಗ ಈ ಇಷ್ಟು ಎಕ್ಸ್ಪೆಕ್ಟೇಷನ್ಸ್ಗಳ ನಡುವೆ ನಿಮಗೆಲ್ಲೋ ಒಂದು ಕಡೆಗೆ ನೋವಾಗೋ ಅಂಥ ಘಟನೆಗಳು ನಡೀತಾ ಇದ್ದಾವೆ. ಹೆಂಗೆ ಅಂದರೆ ಇಷ್ಟು ನೀವು ಕಂಟೆಂಟ್ ಬಗ್ಗೆ ತಲೆ ಕೆಡಿಸ್ಕೊಂಡು ವರ್ಷಗಟ್ಟಲೆ ಇದಕ್ಕೆ ವರ್ಕ್ ಮಾಡಿ ಇದ್ರ ಬಗ್ಗೆ ತಲೆ ಕೆಡಿಸ್ಕೊಂಡಿರ್ತೀರ, ಬಟ್ ಇದನ್ನು ಜನಕ್ಕೆ ತಲುಪಿಸೋ ವೇಳೆಯಲ್ಲಿ ನಿಮಗೆ ಒಂದಷ್ಟು ನಿಮ್ದು ಅಲ್ಲದೆ ಇರೋ ವಿಷಯಗಳನ್ನೆಲ್ಲ ತಂದ್ಬಿಟ್ಟು ನಿಮ್ಗೆ ಅಂಟ್ಸೋಕೆ ನೋಡಿದಾಗ ನಿಮ್ಗೆ ಹೆಂಗೆ ಅನ್ನಿಸ್ತಿದೆ? ನಿಮ್ಮ ಮನಸ್ಥಿತಿ ಅದೆಷ್ಟು ನೋವಾಗಿರ್ಬೋದ? ಅಂದರೆ ಆ ವರ್ಡನ್ನು ನಾನು ಫಸ್ಟ್ ಟೈಮ್ ಕೇಳ್ತಾ ಇದ್ದೀನಿ ಮೇಡಮ್. ನನಗೆ ಅಂದರೆ ತುಂಬ ಬೇಜಾರಾಗಿದ್ದ ಅದೊಂದು ವರ್ಡು ಅವನು ಯಾರು ಹಾಕಿದ್ದನೋ ಒಂದೇ ಟಿ ವಿಲಿ ಹಾಕಿದ್ದು ಅಂದರೆ ನಾನೇನು ಹೇಳ್ತೀನಿ, ವ್ಯಕ್ತಿಗಳು ಯಾರೇ ಬೆಳವಣಿಗೆ ಇದ್ರೂ ಆ ಬೆಳವಣಿಗೆ ಹಿಂದೆ ತುಂಬ ಶ್ರಮ ಇರುತ್ತೆ. ನಾವೆಲ್ಲೋ ಹಳ್ಳಿಗಾಡಿಂದ ಮಂಡ್ಯ ಹತ್ರ ಒಂದು ಹಳ್ಳಿ ಕೆರಗೋಡಿಂದ ಬಂದು ಇಲ್ಲಿ ಬಂದು ನಿಂತ್ಕೊಂಡಿದ್ದೀವಿ, ಇಷ್ಟು ವರ್ಷ ನಮ್ಮ ಸಿನಿಮಾ ಜರ್ನಿ ಇದೆ ಅಂತಂದರೆ ಅದ್ರ ಹಿಂದಿನ ನಮ್ಮ ಕಷ್ಟ ನಮಗೆ ಗೊತ್ತು. ಅದಕ್ಕೆ ನಮ್ಮ ತಂದೆ ತಾಯಿ ಎಷ್ಟು ಇದು ಮಾಡಿರ್ತಾರೆ, ನನ್ನ ವೈಫ್ ಆಗ್ಬೋದು, ನನ್ನ ತಮ್ಮ, ಇಡೀ ಫ್ಯಾಮಿಲಿ ನನ್ನ ಜೊತೆಗೆ ನಿಂತ್ಕೊಂಡು ಬೆಳೆಸಿರ್ತಾರೆ. ಆದ್ದರಿಂದ ಅವ್ರು ಹಾಕೋದ್ರಿಂದ ನನಗೆ ಹರ್ಟ್ ಆಗುತ್ತೆ ಅಂತ ಹೇಳ್ತಾ ಇಲ್ಲ, ನನ್ನೊಬ್ಬನಿಗೆ ಅಂತಲ್ಲ, ಯಾರಿಗೆ ಹಾಕೋದಕ್ಕಿಂತ ಮುಂಚೆ ಯೋಚನೆ ಮಾಡಿ. ನಿಮ್ಮ ತಂದೆ ತಾಯಿ ಥರನೇ ನಮ್ಮ ತಂದೆ ತಾಯಿ ಅಂದ್ರೂ ಕೂತ್ಕೊಂಡು ಟಿ ವಿಗಳನ್ನ ನೋಡ್ತಾ ಇರ್ತಾರೆ, ಪೇಪರ್ನ ನೋಡ್ತಾ ಇರ್ತಾರೆ. ಸತ್ಯಾಂಶ ಏನಿದೆ ಬರೀರಿ, ನೋ ಪ್ರಾಬ್ಲಮ್. ಬಟ್ ಈ ಸತ್ಯ ಇಲ್ಲದೆ ಇರೋದನ್ನು ಬರೆದಾಗ ಖಂಡಿತವಾಗ್ಲೂ ಬೇಜಾರಾಗುತ್ತೆ. ನೋಡಿದಾಗ ಈ ಥರದ್ದು ಒಂದು ಇದೆಯಾ ಅನ್ನೋ ಥರದ್ದು ಅನ್ನಿಸ್ತು. ಏಕೆಂದರೆ 16 ವರ್ಷ ಕೆರಿಯರಲ್ಲಿ ನಾನು ತುಂಬ ಬರೀ ಹೊಸೊಬ್ಬರಿಗೇ ಸಿನಿಮಾಗಳನ್ನ ಮಾಡ್ಕೊಂಬಂದಿದ್ದೀನಿ. ನಾನು ಬೇಕು ಅಂತಂದಿದ್ರೆ ವರ್ಷಕ್ಕೊಂದೊಂದು ಸಿನಿಮಾ ಆರಾಮಾಗಿ ಮಾಡ್ಕೋಬೋದಾಗಿತ್ತು. ಇದು ಯಾವುದೋ ಈ ಥರದ್ದೆಲ್ಲ ಕೇಳಿದಾಗ ತುಂಬ ಬೇಜಾರಾಗುತ್ತೆ, ಅದನ್ನೆಲ್ಲ ಮಾಡಬಾರ್ದು. ಬಟ್ ಅದನ್ನ ಇನ್ನೊಂದು ರೀತಿ ಉಲ್ಟಾ ತಗೊಂಡ್ರೆ, ನೀವು ಹೇಳಿದ್ರಲ್ಲ ಬೌನ್ಸರ್ಗಳು ಬರ್ತಾ ಇರುತ್ತೆ ಹೊಡೆದ್ಬಿಟ್ಟು ಮುಂದಕ್ಕೆ ಹೋಗ್ತಾ ಇರ್ಬೇಕಂತ, ಅದ್ದೂರಿಲಿ ಒಂದು ಡೈಲಾಗೇ ಇದೆ, ಬಂದರೆ ಜೊತೆಯಲ್ಲಿ ಬರಲಿಲ್ಲ ಅಂದರೆ ಎಳ್ಕೊಂಡು ತಡೆದವ್ರನ್ನ ತುಳ್ಕೊಂಡು ಹೋಗ್ತಾ ಇರಬೇಕು ಅಂತ. ಅಷ್ಟೇ, ನಮ್ಮನ್ನ ಯಾರೇ ತಡಿಯಕ್ಕೆ ಬಂದ್ರೂ ಫಸ್ಟೇ ಮಂಡ್ಯದವರು ತುಳ್ಕೊಂಡು ಹೋಗ್ತಾ ಇರ್ತೀವಿ ಅಷ್ಟೇ. ಬೆಣ್ಣೆ ಅಂತ ಮನ್ಸಾದ್ರು ಸಖತ್ ಗಟ್ಟಿಗರು, ಹಾಗೆಲ್ಲ ಏನೋ ಇದು ಮಾಡೋಂಗಿಲ್ಲ, ಏನೋ ನೆಗ್ಲೆಕ್ಟ್ ಮಾಡೋಂಗಿಲ್ಲ ಬೆಣ್ಣೆ ಮನಸ್ಸು ಅಂತ. ಖಂಡಿತ ಇಲ್ಲ. ಯಾಕೆಂತಂದರೆ ಮಂಡಿ ಜನ ಅಂತಂದರೆ ಕಷ್ಟ ಅಂತ ಬಂದರೆ ತುಂಬ ಪ್ರೀತಿಸ್ತಾರೆ, ಏನು ಬೇಕಾದರೂ ಮಾಡ್ತಾರೆ. ಎದುರುಗಡೆಗೆ ಅಂತ ನಿಂತ್ಕೊಂತು ಅಂತಂದರೆ ಅದು ಸಹ ಏನು ಬೇಕಾದರೂ ಮಾಡ್ತಾರೆ. ಬಟ್ ಈಗ ನೀವಿಬ್ಬರು ಆಫ್ಟರ್ ವೆರಿ ಲಾಂಗ್ ಟೈಮ್ ಇಬ್ಬರು ಒಟ್ಟಿಗೆ ಬರ್ತಾ ಇದ್ದೀರಾ. ಸೊ ಈ ಗ್ಯಾಪ್ ಮಾಡಬಾರ್ದಿತ್ತು ಇಷ್ಟೊಂದು. ಬಟ್ ಓಕೆ, ಪರವಾಗಿಲ್ಲ, ಏನೇನೋ ಇರುತ್ತೆ, ಅದೆಲ್ಲ ಆಗುತ್ತೆ. ಬಟ್ ಎಲ್ಲರೂ ಒಂದಾಗಿ ಹೋಗಬೇಕು ಅನ್ನೋದು ಈ ಥೇರಿ. ಏನು ಇವತ್ತು ಸ್ಟೇಜ್ ಮೇಲೆ ಎಲ್ಲ ವೈಟ್ ಆ್ಯಂಡ್ ವೈಟ್ ಕೂತ್ಕೊಂಡಿದ್ರಲ್ಲ, ಇದು ಶಾಂತಿ ಸಂಕೇತ ಅಲ್ವಾ? ಸೊ ನೀವು ಅದಕ್ಕೆ ನಾವು ಎದಾಡಿಸ್ಬಿಟ್ಟು ಪಕ್ಕ ಕೂರಿಸ್ಕೊಂಡಿದ್ದು. ಸೊ ಇನ್ನು ಮುಂದೆ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಮಿಂಚಕ್ಕೆ ಹೋಗ್ತಾ ಇದ್ದೀವಿ. ಒಗ್ಗಟ್ಟಲ್ಲಿ ತುಂಬ ಬಲ ಇರುತ್ತೆ. ಸೊ ಗಂಡ ಹೆಂಡತಿ ಜಗಳ ಎಷ್ಟೊತ್ತಿರುತ್ತೆ ಹೇಳಿ, ಹಾಗೆ ಡೈರೆಕ್ಟ್ರು ಪ್ರೊಡ್ಯೂಸರು ಯಾವಾಗಲೂ ಗಂಡ ಹೆಂಡತಿ ಇದ್ದಂಗೆ, ಚೆನ್ನಾಗಿದ್ರೇ ಸಂಸಾರ ಅಲ್ವಾ? ಖಂಡಿತ ಮೇಡಮ್, 100% ನಮ್ಮಲ್ಲಿ ಯಾವುದೇ ಥರದ್ದು ಮನಸ್ತಾಪಗಳಿಲ್ಲ. ನೀವು ಹೇಳೋದಿಲ್ಲ ಯಾರಾದರೂ ಆಗ್ತಾ ಇರ್ತಾರೆ ಅಂತ, ಆ ಹಾಕೋರು ಎಲ್ಲರನ್ನೂ ಸೈಡಿಗೆ ತಿಳ್ಕೊಂಡು ನಾವು ಮುಂದಕ್ಕೆ ಹೋಗ್ತಾ ಇರ್ತೀವಿ. ಜೊತೆಯಲ್ಲಿದ್ದು ಅದ್ದೂರಿಯಾಗಿ ನಾವೇನು ಹೊರಗಡೆ ಹೋಗ್ತಾ ಇದ್ದೀವಿ, ಇಲ್ಲೇನು ಇದು ಮಾಡಿದ್ದೀವಿ, ಅಲ್ಲೂ ಅದನ್ನೇ ಆ ಗೆಲುವನ್ನೇ ತೊಗೊಂಬರ್ತೀವಿ. ಈಗ ಮುಂಬೈ ಪ್ರೆಸ್ ಮೀಟಲ್ಲೂ ನೀವೀಗ ನಮಗೆ ಪ್ರಾಮಿಸ್ ಮಾಡಬೇಕು, ನೀವು ಡೈರೆಕ್ಟ್ರ್ ಜೊತೆಗೆ ಕೂತ್ಕೋಬೇಕು, ಇಡೀ ಸಿನಿಮಾ ಮಾರ್ಕೆಟಿಂಗ್ ಒಟ್ಟೊಟ್ಟಿಗೆ ಮಾಡಬೇಕು, ಆಯ್ತಾ? ಅವ್ರು ಏನಾರು ಆ ಕಡೆ ಹೋದ್ರೆ ನೀವೇ ಹೋಗಿ ಪಕ್ಕ ಕೂತ್ಕೊಂಡ್ಬಿಡಿ, ಖಂಡಿತವಾಗ್ಲೂ, ಆಯ್ತಾ? ಓಕೆ, ನಾವು ಯಾವಾಗಲೂ ನಿಮ್ಮ ಜೊತೆ ಇರ್ತೀವಿ. ಆಲ್ ದ ಬೆಸ್ಟ್. ಸಕ್ಕತ್ತಾಗಲಿ ಮಾರ್ಟಿನ್, ಧೂಳೆಪ್ಸಿ ಸರ್, ಚಿಂದಿ, ಜಯ ಆಂಜನೇಯ. ಸೊ ನಮ್ಮ ಮಾರ್ಟಿನ್ ಸಿನಿಮಾ ಅಕ್ಟೋಬರ್ 11ಕ್ಕೆ ಅದ್ಧೂರಿಯಾಗಿ ವರ್ಲ್ಡ್ ವೈಡ್ ರಿಲೀಸ್ ಆಗ್ತಾ ಇದೆ. ಸೊ ಅರ್ಜುನ್ ಅವರ ಮಾತು ಕೇಳಿದ್ರಿ, ಸ್ವಲ್ಪ ನೋವು ಪಟ್ಕೊಂಡಿದ್ದಾರೆ, ಅದು ಓಕೆ, ಏನು ಮಾಡೋಕ್ಕಾಗಲ್ಲ. ಈ ಥರದ್ದೆಲ್ಲ ಬೌನ್ಸ್ ಮಾಡ್ಕೊಂಡು ಹೋಗ್ತಾ ಇರಬೇಕಲ್ವಾ? ಸೊ ಮಾರ್ಟಿನ್ಗೆ ಆಲ್ ದ ಬೆಸ್ಟ್ ಹೇಳೋಣ.